Hi viewers, welcome back to our channel. So KCET 2025 ಗೆ most possibility questions ಅನ್ನ ನೋಡೋಣ. So AI related questions possibility questions ಅನ್ನ ನೋಡೋಣ. ಸೊ ಇನ್ನು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಕ್ವಶನ್ಸ್ ಪಾಸಿಬಿಲಿಟಿ ಕ್ವಶನ್ಸ್ ಅಂತ ಅನ್ಕೊಂಡು ನಾನು ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತಂದಿದ್ದೇನೆ. ಸೊ ಒನ್ ಆರ್ ಟೂ ಕ್ವಶನ್ಸ್ ಮೇ ಬಿ ಬರ್ಬೋದು. ಸೊ ಯಾಕಂದ್ರೆ ಇವಾಗ ಇತ್ತೀಚೆಗೆ ಟ್ರೆಂಡ್ AI ಟ್ರೆಂಡ್ ಇರೋದ್ರಿಂದ ಈ AI ಮೇಲೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನೋಡೋಣ. ಸೊ ಫಸ್ಟ್ ಕ್ವಶನ್ ಬಂದು AI ಸ್ಟ್ಯಾಂಡ್ಸ್ ಫಾರ್ ಆಪ್ಷನ್ಸ್ ಆರ್ಟಿಫಿಷಿಯಲ್ ಇನ್ಫಾರ್ಮೇಶನ್, ಆಟೋಮೇಟೆಡ್ ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಅಡ್ವಾನ್ಸ್ಡ್ ಇಂಟಿಗ್ರೇಷನ್ ಅಂತಿದೆ. ಸೊ AI ಸ್ಟ್ಯಾಂಡ್ಸ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ದ ರೈಟ್ ಆನ್ಸರ್ ಆಪ್ಷನ್ ಸಿ. AI ಸ್ಟ್ಯಾಂಡ್ಸ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ನೆನಪಿಟ್ಕೊಳ್ರಿ, AI ಸ್ಟ್ಯಾಂಡ್ಸ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ನೆಕ್ಸ್ಟ್ ಕ್ವಶನ್, who is known as the father of artificial intelligence? So ಇದು ಕೂಡ ಇಂಪಾರ್ಟೆಂಟ್ ಆದಂತ ಒಂದು ಕ್ವಶನ್. ಫಾದರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾರನ್ನ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಿತಾಮಹ ಅಂತ ಕರಿತೀವಿ. ಸೊ ಆಪ್ಷನ್ಸ್ ಅಲನ್ ಟ್ಯೂರಿಂಗ್ ಇದೆ, ಜಾನ್ ಮ್ಯಾಕ್ಕರ್ಥಿ, ಚಾರ್ಲ್ಸ್ ಬ್ಯಾಬೇಜ್ ಅಂಡ್ ಬಿಲ್ ಗೇಟ್ಸ್. ಸೊ ದ ಫಾದರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾರಂದ್ರೆ ಆಪ್ಷನ್ ಬಿ, ಜಾನ್ ಮ್ಯಾಕ್ಕರ್ಥಿ ಇಸ್ ದಿ ರೈಟ್ ಆನ್ಸರ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಿತಾಮಹ ಯಾರಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೀನ್ಸ್ ಕೃತಕ ಬುದ್ಧಿಮತ್ತೆ ಅಂತ ಹೇಳ್ಬೋದು. ಜಾನ್ ಮ್ಯಾಕ್ಕರ್ಥಿ ಇಸ್ ದಿ ಫಾದರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇವು ಕೆಸೆಟ್ಗೆ ಮೇ ಬಿ ಬರ್ಬೋದು ಅಂತಂದು ನಾನು ಗೆಸ್ ಮಾಡಿ ಕೆಲವೊಂದಿಷ್ಟು ಪ್ರಶ್ನೆಯನ್ನು ತಂದೇನೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. Which of the following is an example of artificial intelligence? ಕೆಳಗಿನವುಗಳಲ್ಲಿ ಆರ್ಟಿಫಿಷಿಯಲ್ ಅಂದ್ರೆ ಕೃತಕ ಬುದ್ಧಿಮತ್ತೆಗೆ ಯಾವುದು ಉದಾಹರಣೆಯಾಗಿದೆ ಅಂತ ಹೇಳಿದ್ರೆ ಆಪ್ಷನ್ಸ್ ಗೂಗಲ್ ಅಸಿಸ್ಟೆಂಟ್ ಇದೆ, MS ವರ್ಡ್, ಕ್ಯಾಲ್ಕುಲೇಟರ್ ಅಂಡ್ ಕೀಬೋರ್ಡ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಯಾವುದು ಎಕ್ಸಾಂಪಲ್ ಅಂದ್ರೆ ಆಪ್ಷನ್ ಎ ಗೂಗಲ್ ಅಸಿಸ್ಟೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಒಂದು ಎಕ್ಸಾಂಪಲ್. ಹಾಗೆ ಈ ಇತ್ತೀಚಿನ ದಿನಗಳ ಚಾಟ್ GPT, ಪರ್ಪ್ಲೆಕ್ಸಿಟಿ, ಹೀಗೆ ಅವು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಕ್ಸಾಂಪಲ್. ಸೊ MS ವರ್ಡ್, ಕ್ಯಾಲ್ಕುಲೇಟರ್ ಇವು ಅಲ್ಲ. ಸೊ ನೆಕ್ಸ್ಟ್ ಕ್ವಶನ್, which language is the most commonly used for AI programming? ಅಂದ್ರೆ AI ಪ್ರೋಗ್ರಾಮಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮಿಂಗ್ ಬರೀಲಿಕ್ಕೆ ಯಾವ ಒಂದು ಲ್ಯಾಂಗ್ವೇಜ್ ಅನ್ನ ಕಾಮನ್ ಆಗಿ ಯೂಸ್ ಅಂದ್ರೆ ಬಹಳಷ್ಟು ಯಾವ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡಿಕೊಂಡು AI ಪ್ರೋಗ್ರಾಮ್ ಅನ್ನ ಬರೀತಾರ ಅಂತ ಕೇಳಿದ್ರೆ ಸೊ ಆಪ್ಷನ್ಸ್ ಪೈಥಾನ್, HTML, ಜಾವಾ ಸ್ಕ್ರಿಪ್ಟ್ ಅಂಡ್ ಕೋಬಾಲ್ ಅಂತಿದೆ. ಸೊ ಹೆಚ್ಚಾಗಿ AI ಪ್ರೋಗ್ರಾಮಿಂಗ್ ಬರೆಯುವುದು ಯಾವ ಒಂದು ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ಅದು ಆಪ್ಷನ್ ಎ ಪೈಥಾನ್ ಅಲ್ಲಿ, ಪೈಥಾನ್. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಮಷೀನ್ ಲರ್ನಿಂಗ್ ಈಸ್ ಅ ಬ್ರಾಂಚ್ ಆಫ್ ಡಾಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, robotics and database management. Machine learning is a branch of artificial intelligence. So option B is the right answer. So next question, the Turing test is used to check. Turing test na ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ ಸೊ ಕಂಪ್ಯೂಟರ್ ಮೆಮೊರಿ, ಸ್ಪೀಡ್ ಆಫ್ ಅ ಮಷಿನ್ಸ್ ಇಂಟೆಲಿಜೆನ್ಸ್ ಅಂಡ್ ಹ್ಯೂಮನ್ IQ ಅಂತಿದೆ. ಸೊ Turing test is used to check machines intelligence. Option C is the right answer. So next question, which company developed ChatGPT? So this is very important for examination point of view. Which company developed ChatGPT? ಯಾವ ಕಂಪನಿ ChatGPT ನ ಡೆವಲಪ್ ಮಾಡಿದೆ? ಸೊ ಆಪ್ಷನ್ಸ್ ಗೂಗಲ್, ಮೈಕ್ರೋಸಾಫ್ಟ್, ಓಪನ್ AI,
ಅಂಡ್ ಅಮೆಜಾನ್ ಅಂತಿದೆ. ಸೊ ಓಪನ್ ಎ ಐ ಅನ್ನೋ ಒಂದು ಕಂಪ್ನಿ ಚಾಟ್ GPT ನ ಡೆವಲಪ್ ಮಾಡಿದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ ಕಂಪ್ನಿ ಅಂದ್ರೆ ಓಪನ್ ಎ ಐ. ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ represents the brain of an AI system? ಸೊ ಆಪ್ಷನ್ಸ್ ಸೆನ್ಸಾರ್ಸ್, ನ್ಯೂರಲ್ ನೆಟ್ವರ್ಕ್, CPU, ಸ್ಟೋರೇಜ್ ಡಿವೈಸ್ ಅಂತಿದೆ. ಸೊ ಬ್ರೈನ್ ಆಫ್ ಆನ್ AI ಸಿಸ್ಟಮ್ ಯಾವುದಂದ್ರೆ ಅದು ಆಪ್ಷನ್ ಬಿ, ನ್ಯೂರಲ್ ನೆಟ್ವರ್ಕ್ ಇಸ್ ದಿ ರೈಟ್ ಆನ್ಸರ್. ಸೊ ಇವಿಷ್ಟು AI ಗೆ ನನಗೆ ಇಂಪಾರ್ಟೆಂಟ್ ಅನಿಸಿದಂಥ MCQ ಕ್ವಶನ್ಸ್. So if you like this video, please subscribe my channel for more videos. Thank you.